ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಿಮ್ಮೆಲ್ಲರಿಗೂ ಮನೆಯಲ್ಲೇ ಹೇಗೆ ನೀವು ಪೆಡಿಲಾಜಿಕ್ಸ್ ಪೆಡಿಕ್ಯೂರ್ನ ಮಾಡ್ಕೊಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದೊಂದು ಪೆಡಿಕ್ಯೂರು ನೀವು ಯಾವುದೇ ಸ್ಪಾ ಅಥವಾ ಸಲೂನ್ಗೆ ಹೋದರೆ 1,500ದಿಂದ 1,900 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದರೆ ಇದೇ ಸೇಮ್ ಪೆಡಿಕ್ಯೂರ್ ಸೆಟ್ಟು ನಿಮಗೆ ಈ ಬ್ಯೂಟಿ ಪಾರ್ಲರ್ ಸಾಮಾನು ಮಾಡ್ತಾರೆ ನೋಡಿ, ಆ ಅಂಗಡಿಯಲ್ಲಿ ಸಿಗುತ್ತೆ. ಇಟ್ ಈಸ್ ಜಸ್ಟ್ 190 ರೂಪೀಸ್ ಅಷ್ಟೇ. ನೀವು ಈ ಟೈಮಲ್ಲಿ ಖಂಡಿತವಾಗ್ಲೂ ಪಾರ್ಲರ್ಗೆಲ್ಲ ಹೋಗಿ ಸ್ಪಾ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಭಾರಿ ಕಷ್ಟ ಆಗುತ್ತೆ. ಸೊ ನಾನು ಮನೆಯಲ್ಲೇ ನಿಮಗೆ ಹೇಗೆ ಪೆಡಿಕ್ಯೂರ್ ಮಾಡ್ಕೊಬೋದು ಅನ್ನೋದನ್ನ ನಾನು ಈ ಒಂದು ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಇದು ರಿವ್ಯೂ ವಿಡಿಯೋ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ನಾನು ಕಾರ ನೇಲ್ ಪಾಲಿಷ್ ರಿಮೂವರಿಂದ ನೇಲ್ ಪಾಲಿಷ್ನ ತಕ್ಕೊತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಅರೋಮಾ ಕ್ಯಾಂಡಲ್ನ ಹಚ್ಕೊಂಡಿದ್ದೀನಿ ಸ್ಪಾ ಫೀಲಿಂಗ್ ಬರೋದಕ್ಕೋಸ್ಕರ. ಸೊ ನೇಲ್ ಪಾಲಿಷ್ನೆಲ್ಲನೂ ನೀವು ನಿಮ್ಮ ಕಾಲು ಸೋಪ್ ಮಾಡೋಕ್ಕೆ ಮುಂಚೆ, ಅಂದರೆ ನೀರಲ್ಲಿ ಸೋಪ್ ಮಾಡೋಕ್ಕೆ ಮುಂಚೆನೇ ತಕ್ಕೊಬೇಕಾಗತ್ತೆ. ತಕ್ಕೊಂಡು ನೀವು ಫೈಲ್ ಅಥವಾ ಕಟ್ ಮಾಡ್ಕೊಳ್ಳೋದಿದ್ರೆ ಫೈಲ್ ಮಾಡ್ಕೊಳ್ಳಿ. ನಾನಿಲ್ಲಿ ನನ್ನ ನೀಲ್ಸ್ನೆಲ್ಲ ಫೈಲ್ ಮಾಡಿದ್ದೀನಿ. ಅದಾಗಿದ ನಂತರ ನಿಮಗೆ ಹಿಂದೆ ಪ್ಯಾಕೆಟ್ ಹಿಂದೆ ಪೂರಾ ಎಲ್ಲ ಇನ್ಸ್ಟ್ರಕ್ಷನ್ಸು ಕೊಟ್ಟಿರ್ತಾರೆ. ಸೊ ಆ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಇಲ್ಲಿ ಒಂದು ಕ್ರಿಸ್ಟಲ್ ಪೌಡರು, ಜೆಲ್ ಪೌಡರು, ಮಾಸ್ಕು, ಪೀಲು, ಆಮೇಲೆ ಮಸಾಜ್ ಕ್ರೀಮು ಮತ್ತು ಸ್ಕ್ರಬ್ಬು ಎಲ್ಲ ಕೂಡ ಇರುತ್ತೆ. ಸೊ ಫಸ್ಟ್ ನೀವು ಕಾಲನ್ನ ನೇಲ್ ಪಾಲಿಷ್ ತಗೊಂಡು ಫೈಲ್ ಮಾಡಿ, ಆಮೇಲೆ ಈ ರೀತಿ ಅವರು ಏನು ಮಸಾಜ್ ಕ್ರೀಮ್ ಕೊಟ್ಟಿರ್ತಾರೆ ಅದನ್ನು ಒಂಚೂರು ಅಪ್ಲೈ ಮಾಡಿ, ಕಾಲನ್ನ ಸೋಪ್ ಮಾಡೋಕ್ಕೆ ಮುಂಚೆ ನೀರಲ್ಲಿ ನಾನು ಇಲ್ಲಿ ಕ್ರಿಸ್ಟಲ್ ಸಾಲ್ಟ್ ಅವ್ರು ಏನು ಕೊಟ್ಟಿದ್ರು ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಜೆಲ್ ಪೌಡರು ಕೂಡ ಹಾಕ್ತಾಯಿದ್ದೀನಿ. ಇದೊಂದು ಪೆಡಿಕ್ಯೂರ್ ನೀವು ನೋಡ್ಬೋದು. ನೀವು ಸ್ಪಾಲ್ ಮಾಡಿಸ್ಕೊಂಡ್ರು ಕೂಡ ಅಷ್ಟೇನೆ. ತುಂಬ ಕಾಲು ಒಡೆದಿದೆ ಅಂತ ಹೇಳಿದ್ರೆ ಈ ಪೆಡಿಕ್ಯೂರ್ ಮಾಡಿಸ್ಕೊಂಡಾಗ ನಿಮಗೆ ಸುಮಾರು ದಿವಸ ನಿಮ್ಮ ಕಾಲು ಒಡೆಯಲ್ಲ, ಹಾಗೂ ಚೆನ್ನಾಗೂ ಇರುತ್ತೆ. ಸೊ ನಾನು ಯೂಶ್ವಲಾಗಿ ಯಾವಾಗ್ಲೂ ಇದೇ ಪೆಡಿಕ್ಯೂರ್ನ ಮಾಡಿಸ್ಕೊತಾ ಇದ್ದಿದ್ದು, ಬಟ್ ಈ ಸತಿ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ಕ್ಯೂಟಿಕಲ್ಸ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ತಕ್ಕೊಂಡು, ಅದಾದ ನಂತರ ಕಾಲು ಸಂಧಿ ಅಂದರೆ ಬೆಳ್ಳು ಸಂಧಿ ಏನಿರುತ್ತೆ ಆ ಗಲೀಜನ್ನು, ಡರ್ಟ್ನು ಕೂಡ ನಾನು ತಕ್ಕೊಂಡಿದ್ದೀನಿ. ಅದಾದ ನಂತರ ನೀವು ಈ ಥರ ಒಂದು ಸ್ಕ್ರಬ್ಬರ್ ತೊಗೊಂಡು ಆ ಸ್ಕ್ರಬ್ಬರ್ ಮೇಲೆ ವಾಶ್ ಅಂತ ಕೊಟ್ಟಿರ್ತಾರೆ, ವಾಶ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಈ ಪೆಡಿಕ್ಯೂರ್ ಸೆಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವಾಗಲೂ ಕೂಡ ಅಷ್ಟೇ ನೀವು ನಿಮ್ಮ ಸ್ಕ್ರಬ್ಬರ್ ಮೇಲೆ ಯಾವುದಾದ್ರೂ ಶ್ಯಾಂಪೂ ಹಾಕ್ಕೊಂಡೇ ನೀವು ಸ್ಕ್ರಬ್ ಮಾಡ್ಕೊಬೇಕಾಗುತ್ತೆ. ಸ್ಕ್ರಬ್ ಮಾಡ್ಕೊಂಡಿದ ನಂತರ ನಾನು ಈ ಥರ ಸ್ಮೂತ್ನರ್ ತೊಗೊಂಡು ಸ್ಮೂತ್ ಮಾಡ್ಕೊಂಡಿದ್ದೀನಿ. ಅದು ಏನು ಸ್ಕ್ರಬ್ ಮಾಡಿರ್ತೀವಿ ಆ ಪರ್ಟಿಕ್ಯುಲರ್ ಸ್ಕಿನ್ನ ಸ್ಮೂತ್ ಮಾಡ್ಕೊಬೇಕಾಗುತ್ತೆ. ಸೊ ಒಂದು ಕಾಲು ಆಯಿತು, ಅದೇ ರೀತಿ ಇನ್ನೊಂದು ಕಾಲು ಕೂಡ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ನೀರನ್ನು ಕೂಡ ಚೇಂಜ್ ಮಾಡ್ಕೊಬೋದು. ಬಟ್ ನಾನಿಲ್ಲಿ 2 ಕಾಲನ್ನು ಕೂಡ ಮುಗಿಸ್ಕೊಂಡು ಅದ್ರ ಮೇಲೆ ಈ ರೀತಿ ನೀಟಾಗಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಳ್ಳಿ. ಅದಾಗಿದ ನಂತರ ಮೈಕ್ರೋ ಪೀಲ್ ಅಂತ ಒಂದು ಮಾಸ್ಕ್, ಇದು ಆ್ಯಕ್ಚುಲಿ ಇದು ಸ್ಕ್ರಬ್ಬು, ಬಟ್ ನೀವು ಅದನ್ನು ಮಾಸ್ಕ್ ರೀತಿಯಲ್ಲಿ ಕಾಲಿಗೆ ಹಚ್ಕೊಬೇಕಾಗತ್ತೆ. ಹಚ್ಕೊಂಡು ಸುಮಾರು ಅದು ಒಣಗೋ ತನಕ ಒಂದು 10 ನಿಮಿಷ ಆಗುತ್ತೆ ಅದು ಒಣಗೋಕ್ಕೆ. ಸೊ ಅದು ಒಣಗೋ ತನಕ ಹಂಗೆ ಬಿಟ್ಟು ಅದಾದ ನಂತರ ನೀವು ಆ ಪೀಲ್ನ ತಕ್ಕೊಬೋದು. ಸೊ ಪೀಲ್ ತಕ್ಕೊಂಡಿದ ನಂತರ ನಾನಿಲ್ಲಿ ಫುಟ್ ಮಸಾಜರಿಂದ, ಮಸಾಜ್ ಕ್ರೀಮಿಂದ ಕಾಲನ್ನೆಲ್ಲ ಕ್ಲೀನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಮಸಾಜ್ ಮಾಡೋರಿದ್ರೆ ಅಂತೂ ಖಂಡಿತವಾಗ್ಲೂ ಮಾಡಿಸ್ಕೊಳ್ಳಿ. ನಿಜವಾಗ್ಲೂ ರಿಲ್ಯಾಕ್ಸ್ಡ್ ಅಂತ ಫೀಲ್ ಆಗುತ್ತೆ. ಆದರೆ ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ, ಸೊ ಅದಕ್ಕೇ ನಾನೇ ಮಸಾಜ್ನ ಮಾಡ್ಕೊತಾ ಇದ್ದೀನಿ. ನೀವು ಹಿಂದೆ ಕಾಫ್ ಮಸಲ್ಸ್ಗೆ ಮಸಾಜ್ ಮಾಡಬೇಕಾದ್ರೆ ಈ ರೀತಿ ಮಸಾಜ್ ಮಾಡಿ ಆ ಕಾಫ್ ಮಸಲ್ಸ್ನ ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಒಂದು ವೇಳೆ ನಿಮ್ಗೇನಾದರೂ ನೋವು ಇರುತ್ತೆ ಅಂತ ಹೇಳಿದ್ರೆ ಆ ನೋವೆಲ್ಲನೂ ಈ ರೀತಿ ನೀವು ಪ್ರೆಷರ್ ಪಾಯಿಂಟ್ಸ್ ಇಟ್ಕೊಂಡು ಪ್ರೆಷರ್ ಪಾಯಿಂಟ್ಸಲ್ಲಿ ನೀವು ಪ್ರೆಷರ್ ಕೊಡೋದ್ರಿಂದ ನಿಮಗೆ ಪೇಯ್ನೆಲ್ಲ ಎಷ್ಟೋ ಕಮ್ಮಿ ಆಗುತ್ತೆ. ಸುಮಾರು ಜನ ಏನಕ್ಕೆ ಹೋಗಿ ಪೆಡಿಕ್ಯೂರ್ ಮಾಡಿಸ್ಕೊಬೇಕು, ಅಷ್ಟೊಂದು ದುಡ್ಡು ಕೊಡಬೇಕಾ ಅದಕ್ಕೆ ಅಂತೆಲ್ಲ ಅನಿಸುತ್ತೆ. ಬಟ್ ಆ್ಯಕ್ಚುಲಾಗಿ ನೀವು ಕಾಲು ಉಗುರು ತಕ್ಕೊಬೇಕಂದ್ರೆ ನೀರಲ್ಲಿ ಹಚ್ಕೊಂಡು ಆದಷ್ಟು ಈ ರೀತಿ ತಕ್ಕೊಳ್ಳೋದ್ರಿಂದ, ಈ ರೀತಿ ಮನೆಯಲ್ಲೇ ನೀವು ತಕ್ಕೊಳ್ಳೋದ್ರಿಂದ ನಿಮಗೆ
ಇನ್ಫೆಕ್ಷನ್ಸ್ ಆಗೋದು ಕಮ್ಮಿ ಆಗುತ್ತೆ. ಇನ್ನು ಕೆಲವ್ರಿಗೆ ಕಾಲಲ್ಲಿ ಫಂಗಲ್ ಇನ್ಫೆಕ್ಷನ್ಸು ಕೂಡ ಇರುತ್ತೆ. ಸೊ ಆ ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲನೂ ಕೂಡ ನಿಮಗೆ ಕಮ್ಮಿ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಆ ಫೀಲಿಂಗ್ ಏನು ಸಿಗುತ್ತೆ ಅಲ್ಲ, ಅದಂತೂ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ ಯಾರೂ. ಸೊ ಲಾಸ್ಟಲ್ಲಿ ಮಸಾಜ್ ಎಲ್ಲ ಆಗಿದ ನಂತರ ನೀವು ಮಾಸ್ಕ್ನ ಅಪ್ಲೈ ಮಾಡಿ, ಮಾಸ್ಕ್ಗೆ ಒಣಗಿದ ನಂತರ ಅದನ್ನು ಕಾಲು ತೊಳ್ಕೊಂಡ್ರೆ ನಿಮ್ಮ ಪೆಡಿಕ್ಯೂರ್ ಮುಗೀತು. ಸೊ 2,000 ರೂಪಾಯಿ 1,500 ರೂಪಾಯಿ ಕೊಟ್ಟು ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋ ಬದಲು ಕೇವಲ 200 ರೂಪಾಯಿ ಖರ್ಚು ಮಾಡಿ ಪೆಡಿಕ್ಯೂರ್ ಮಾಡಿಸ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಕರೋನಾ ಟೈಮಲ್ಲಿ ನೀವು ಆದಷ್ಟು ಮನೆಯಲ್ಲೇ ಇದ್ದು ನಿಮ್ಮ ಬ್ಯೂಟಿನ ನೀವು ಈ ರೀತಿ ನೀವೇ ಮನೆಯಲ್ಲಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಥ್ಯಾಂಕ್ ಯು.